ದಟ್ಟ ಕಾಡಿನಲ್ಲಿ ಸೂರ್ಯನ ಬೆಳಕು ಎಲೆಗಳ ಮೂಲಕ ಸುಂದರವಾಗಿ ಸುರಿಯುತ್ತಿತ್ತು. ಕೋತಿ ಮರದ ಮೇಲೆ ಕುಳಿತು ಕೆಳಗೆ ನಡೆಯುತ್ತಿದ್ದ ದೃಶ್ಯವನ್ನೇ ನೋಡುತ್ತಿತ್ತು. ಪುಟ್ಟ ಇರುವೆ ಶಕ್ತಿ ಮೀರಿ ದೊಡ್ಡ ಆಹಾರವನ್ನೇ ಹೊತ್ತು ತರುತ್ತಿತ್ತು. ಇರುವೆ ಕೆಲಸ ನಿಲ್ಲಿಸಿ ಗರ್ವಿ ಕೋತಿಯನ್ನು ಶಾಂತವಾಗಿ ದಿಟ್ಟಿಸಿ, ಸ್ನೇಹಿತನೇ, ಗಾತ್ರ ಮುಖ್ಯ ಅಲ್ಲ, ಶ್ರಮ ಮುಖ್ಯ. ಕೋತಿ ಆ ಮಾತಲ್ಲೇ ಮಳಗಿ ನಕ್ಕಿತು. ಕ್ಷಣಾರ್ಧದಲ್ಲಿ ಮೋಡದ ಕವಿದು ಭಾರೀ ಮಳೆಯ ಅಬ್ಬರವೇ ಶುರುವಾಯಿತು. ಕಾಡು ಜಲಾವೃತವಾಯಿತು. ಕೋತಿ ಮಳೆಯ ರಭಸಕ್ಕೆ ಸಿಕ್ಕಿ ನಲುಗಿತು. ಮರದ ಕೊಂಬೆ ಜಾರಿ ಅದು ನೇರವಾಗಿ ಆಳವಾದ ಹೊಂಡಕ್ಕೆ ಬಿದ್ದಿತು. ಹೊರಬರಲು ಮಾಡಿದ ಶ್ರಮವೆಲ್ಲ ವಿಫಲವಾಗಿ ಅದು ಕೆಸರಿನಲ್ಲಿ ಸಿಲುಕಿತು. ಸಹಾಯ ಮಾಡಿ, ಯಾರಾದ್ರೂ ನನ್ನನ್ನು ಉಳಿಸಿ! ಆರ್ತನಾದ ಕೇಳಿದ ಇರುವೆ ತಕ್ಷಣವೇ ಸಹಾಯಕ್ಕಾಗಿ ವೇಗವಾಗಿ ಓಡಿತು. ಪರಿಸ್ಥಿತಿ ಅರಿತ ಇರುವೆಗೆ ಒಬ್ಬಳಿಂದ ಏನೂ ಸಾಧ್ಯವಿಲ್ಲವೆಂದು ತಿಳಿಯಿತು. ಅದು ತಕ್ಷಣವೇ ಹೋಗಿ ನೂರಾರು ಸ್ನೇಹಿತರನ್ನು ಒಟ್ಟುಗೂಡಿಸಿ ಬಂದಿತು. ಎಲ್ಲ ಇರುವೆಗಳು ಒಂದಾಗಿ ಹೊಂಡದ ಬಳಿ ಶಿಸ್ತಿನಿಂದ ಜಮಾಯಿಸಿದವು. ಅವು ಒಟ್ಟಾಗಿ ಸೇರಿ ಒಂದು ದೊಡ್ಡ ಎಲೆಯನ್ನು ಎಳೆತಂದವು. ಎಲೆಯನ್ನು ಹೊಂಡಕ್ಕೆ ಇಳಿಸಿ ಕೋತಿಗೆ ಬದುಕುವ ಭರವಸೆ ನೀಡಿದವು. ಕೋತಿ ಆ ಎಲೆಯನ್ನು ತನ್ನ ಕೊನೆಯ ಆಸರೆಯಂತೆ ಬಿಗಿಯಾಗಿ ಹಿಡಿಯಿತು. ಒಗ್ಗಟ್ಟಿನ ಬಲದಿಂದ ಇರುವೆಗಳು ಕೋತಿಯನ್ನು ನಿಧಾನವಾಗಿ ಮೇಲಕ್ಕೆ ಎಳೆದವು. ಕೊನೆಗೂ ಪಾರಾದ ಕೋತಿ ದಣಿದು ನೆಲದ ಮೇಲೆ ಕುಸಿಯಿತು. ಜೀವ ಉಳಿಸಿದ ಪುಟ್ಟ ಜೀವಿಗಳನ್ನು ಕಂಡು ಅದಕ್ಕೆ ಪಶ್ಚಾತ್ತಾಪವಾಯಿತು. ಕ್ಷಮಿಸು ಇರುವೆ, ಇಂದು ನೀನೇ ನನ್ನ ಜೀವ ಉಳಿಸಿದೆ. ಪರವಾಗಿಲ್ಲ ಗೆಳೆಯ, ಪ್ರತಿಯೊಬ್ಬರಲ್ಲೂ ವಿಶೇಷ ಶಕ್ತಿ ಇರುತ್ತದೆ. ಮಳೆ ನಿಂತು ಸೂರ್ಯನ ಕಿರಣಗಳು ಮತ್ತೆ ಕಾಡನ್ನು ಬೆಳಗಿದವು. ಅಂದಿನಿಂದ ಕೋತಿಯ ಅಹಂಕಾರ ಕರಗಿ ಎಲ್ಲರನ್ನೂ ಗೌರವಿಸಲು ಕಲಿಯಿತು. ಕೋತಿ ಮತ್ತು ಇರುವೆ ಈಗ ಕಾಡಿನ ಅತ್ಯುತ್ತಮ ಸ್ನೇಹಿತರಾದರು. ಅವರ ಸ್ನೇಹವು ಇಡೀ ಕಾಡಿಗೆ ಸಹಕಾರದ ಮಹತ್ವವನ್ನು ಸಾರಿತು. ಕೋತಿ ಈಗ ಪ್ರೀತಿಯಿಂದ ಇರುವೆಗಳಿಗೆ ಆಹಾರ ಸಂಗ್ರಹಿಸಲು ನೆರವಾಗುತ್ತಿತ್ತು. ಗಾತ್ರಕ್ಕಿಂತ ಕೆಲಸದ ದೊಡ್ಡದೆಂಬುದೇ ಈ ಸುಂದರ ಕಥೆಯ ಸಾರ.